ಅಯ್ಯೋ ರಾಗಿಣಿ ಅವರೇ, ಅವ್ರು ನಮ್ಮ ವೇದಿಕೆಯಲ್ಲಿ ಬಂದು ಮಾತಾಡಬೇಕು. ಅಬ್ಬಾ, ಇವರು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ, ಬಯೋಗ್ರಫೀಸ್ ಎಲ್ಲ ಮಾಡ್ತಾ ಸಾಕಷ್ಟು ವರ್ಲ್ಡ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇನ್ನು ಸೀರಿಯಲ್ ಮಾಡ್ತಾ ಅದರಲ್ಲೂ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಜೊತೆಯಲ್ಲಿ ಸೀರಿಯಲ್ ಇಲ್ಲಿವರೆಗಿನ ಹೈಯೆಸ್ಟ್ TVR ಕಂಡಂಥ ಧಾರಾವಾಹಿಯಾಗಿ ಹೊರಹೊಮ್ಮುತ್ತೆ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ, ಬಹುಶಃ ಈ ಹಿಸ್ಟ್ರಿನ ಅಳಿಸೋಕ್ಕೂ ಸಾಧ್ಯ ಇಲ್ಲ. ಅನಿರುದ್ಧ್ ಸರ್, ಎಷ್ಟೊಂದು ಸಲ ಜನರು ಹೇಳಿದ್ದಾರೆ ಆರ್ಯವರ್ಧನ್ ಪಾತ್ರ ನೋಡಿದಾಗ ವಿಷ್ಣುವರ್ಧನ್ ಅವ್ರನ್ನ ಜ್ಞಾಪಿಸ್ತೀರಿ ಅಂತ. ಸರ್, ಮತ್ತೊಮ್ಮೆ ಆ ಸಾಹಸ ಸಿಂಹನನ್ನು ನೆನಪಿಸ್ತಾ ನಿಮ್ಮ ಅಮೋಘವಾದ ಅಭಿನಯಕ್ಕೆ ಥ್ಯಾಂಕ್ ಯು ಹೇಳ್ತಾ, ಕಾರ್ಯಕ್ರಮಕ್ಕೆ ಬಂದಿದ್ದು ಥ್ಯಾಂಕ್ ಯು ಹೇಳ್ತಾ, ನಿಮ್ಮ ಮಾತು ನಮಗೋಸ್ಕರ ಪ್ಲೀಸ್. ನಮಸ್ಕಾರ ಎಲ್ರಿಗೂ. ನವರಸ ನಟನಾ ಅಕಾಡೆಮಿ ಇವತ್ತು 2 ಯಶಸ್ವಿ ವರ್ಷಗಳನ್ನು ಪೂರೈಸ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಎಸ್ ನಾರಾಯಣ್ ಸರ್ ಅವ್ರ ಬಗ್ಗೆ, ಮಾಲೂರು ಶ್ರೀನಿವಾಸ್ ಅವ್ರ ಬಗ್ಗೆ ನನಗೆ ಸಾಕಷ್ಟು ಗೌರವ, ಅಭಿಮಾನ, ಆತ್ಮೀಯತೆ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು. ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಮಾಲೂರು ಶ್ರೀನಿವಾಸ್ ಸರ್ ಅವ್ರ ಜೊತೆಲಿ ನಾನು ಸಾಕಷ್ಟು ಬಾರಿ ಕೆಲಸ ಮಾಡಿದ್ದೀನಿ. ಅವರು ನನ್ನಿಂದ ನೃತ್ಯ ಮಾಡಿಸಿದ್ದಾರೆ. ಹೋದ ವರ್ಷ ನಾನು ಅಕಾಡೆಮಿಗೆ ಬಂದಿದ್ದೆ. ನಾನು ವಿದ್ಯಾರ್ಥಿಗಳ ಜೊತೆಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೆ ನನಗೆ ಅವಕಾಶ ಸಿಕ್ತು. ಅದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಇವರಿಬ್ಬರ ಕೊಡುಗೆ ಸಾಕಷ್ಟಿದೆ, ಅದು ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ. ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೊಸ ವಿದ್ಯಾರ್ಥಿಗಳನ್ನು, ಹೊಸ ಕಲಾವಿದರನ್ನು ಈ ಕ್ಷೇತ್ರಕ್ಕೆ ಕೊಡೋದೇನಿದೆ ಅದು ನಿಜವಾಗ್ಲೂ ಒಂದು ದೊಡ್ಡ ಸೇವೆ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಎಲ್ಲರೂ ಹಿರಿಯರು, ಕಲಾವಿದರು, ನಿರ್ದೇಶಕರು ಬಂದು ತಮ್ಮ ಹತ್ರ ಮಾತಾಡಿದ್ದಾರೆ, ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ, ಹಂಚ್ಕೊಂಡಿದ್ದಾರೆ, ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ನನಗೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೆಲವು ಅನುಭವಗಳನ್ನು ಹಂಚ್ಕೋತೀನಿ. ತಮ್ಮ ಗುರುಗಳು ವಾಲ್ಟರ್ಸ್ ಡಿಸೂಜಾ ಅಲ್ವಾ? ಅವರು ನನಗೂ ಸಹ ಗುರುಗಳು. 1996ರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ತರಬೇತಿ ಆಗಿತ್ತು ಧಾರವಾಡದಲ್ಲಿ. 45 ದಿನಗಳ ಒಂದು ತರಬೇತಿ. ಆ ತರಬೇತಿಯಲ್ಲಿ ನಾನು, ನನ್ನ ತಂಗಿ ಇಬ್ಬರು ಭಾಗವಹಿಸಿದ್ವಿ. ಅವರ ಒಂದು ಪ್ರೋತ್ಸಾಹದಿಂದ ನಾವು ಧಾರವಾಡದಿಂದ ಬೆಂಗಳೂರಿಗೆ ಬಂದ್ವಿ. ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಕೆಲವು ನಾಟಕಗಳಲ್ಲಿ ನಾನು ಅಭಿನಯಿಸಿದೆ. ಅವರಿಂದ ನಾನು ಮೌನಾಭಿನಯ ಅಂತಂದರೆ ಮೈಮ್, ಅದನ್ನು ನಾನು ಕಲಿತೆ. ಅವರು ತಮ್ಮೆಲ್ಲರಿಗೂ ಗುರು ಆಗಿದ್ದಾರೆ ಅಂತಂದರೆ, ಎಸ್ ನಾರಾಯಣ್ ಸರ್ ಅವರು ತಮ್ಮ ಗುರು ಆಗಿದ್ದಾರೆ ಅಂತಂದರೆ, ಮಾಲೂರು ಶ್ರೀನಿವಾಸ್ ಅವರು ತಮ್ಮ ಗುರು ಆಗಿದ್ದಾರೆ ಅಂತಂದರೆ, ನಿಜವಾಗ್ಲೂ ತಾವೆಲ್ಲರೂ ತುಂಬ ಅದೃಷ್ಟ ಮಾಡಿದ್ದೀರ. ನನಗೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸುಮಾರು 28 ವರ್ಷಗಳಾದವು. 1992ರಿಂದ ನಾನು ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. 2000ರಿಂದ ನಾನು ಸಿನಿಮಾ ಕ್ಷೇತ್ರದಲ್ಲಿ ಬಂದೆ. ಈಗ ನನಗೆ ಸಿಗ್ತಾ ಇರೋ ಒಂದು ಈ ಪ್ರೀತಿ, ಗೌರವ, ಅಭಿಮಾನ ಏನಿದೆ, ಇದಕ್ಕೆ 28 ವರ್ಷಗಳ ಬೇಕಾಯಿತು ನನಗೆ. ಈ ಪ್ರವಾಸ ಏನಿದೆ, ಈ ಪ್ರವಾಸದಲ್ಲಿ ಸಾಕಷ್ಟು ಅಡಚಣೆಗಳು, ಏರಿಳಿತಗಳು ಸಾಕಷ್ಟು ಇರ್ತವೆ. ನಾನು ಸಾಕಷ್ಟು ನೋಡಿದ್ದೀನಿ, ಅನುಭವಿಸಿದ್ದೀನಿ. ನನ್ನ ಒಂದು ಅದೃಷ್ಟ ಏನು ಅಂತಂದರೆ, ನನ್ನ ವೈಯಕ್ತಿಕ ಕುಟುಂಬದ ಪ್ರೋತ್ಸಾಹ ಸಾಕಷ್ಟು ಇತ್ತು ನನಗೆ. ಜೊತೆಗೆ ನಾನು ಸಾಕಷ್ಟು ಊರುಗಳಿಗೆ ಹೋದಾಗ, ಹಳ್ಳಿಗಳಿಗೆ ಹೋದಾಗ, ಜನಗಳನ್ನು ಭೇಟಿ ಮಾಡಿದಾಗ
ತುಂಬ ಜನ ನನ್ನನ್ನು ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಸಿಕ್ಕಿರ್ತಕ್ಕಂಥ ಯಶಸ್ಸೇನಿದೆ ಅವರ ಪ್ರೋತ್ಸಾಹಕ್ಕೆ, ಅವರ ಆಶೀರ್ವಾದಕ್ಕೆ, ಅವರ ಹಾರೈಕೆಗೆ. ನಾವು ಒಂದು ತರಬೇತಿಯಿಂದ ನಾವು ಕಲ್ತ್ಕೊಂಡು ಈಚೆ ಬಂದಾಗ ಸಾಕಷ್ಟು ಕಲಿಯೋದಿರುತ್ತೆ. ನಾನು ಬಿದ್ದಾಗ ತಕ್ಷಣ ಎದ್ದೇಳ್ತೀನಿ. ಅಂದರೆ ಏನಾದರೂ ನಾವು ಅಂದ್ಕೊಂಡಿರ್ತೀವಿ, ಏನೋ ಕನಸು ಕಂಡಿರ್ತೀವಿ, ಹೀಗಾಗತ್ತೆ ಹಾಗಾಗತ್ತೆ, ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟಿರ್ತೀವಿ. ಆದರೆ ಅದು ಹಾಗಾಗದೇ ಇದ್ದಾಗ ನಾವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ನಾನೇನು ಮಾಡ್ತೀನಿ ಅಂತಂದರೆ ತಕ್ಷಣ ಬೇರೆದನ್ನು ಮಾಡ್ತೀನಿ. ನಾನು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ನಾನು ಈಗ ಭಾರತಿ ಅಮ್ಮವ್ರ ಮೇಲೆ ನಾನು ಸಾಕ್ಷ್ಯಚಿತ್ರ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ. ನಾನು ಸಾಕಷ್ಟು ಲೇಖನಗಳನ್ನು ಬರಿತೀನಿ. ಆಂಗ್ಲ ಭಾಷೆಯಲ್ಲಿ ನಾನು ಲೇಖನ ಬರ್ತೀನಿ. ಡೆಕ್ಕನ್ ಹೆರಾಲ್ಡ್ಸ್, ಮೆಟ್ರೋ ಲೈಫಲ್ಲಿ ನಂದು ಲೇಖನಗಳನ್ನು ಬರ್ತವೆ. ಹಾಡು ಹೇಳ್ತೀನಿ, ನಾನು ಅಭಿನಯಿಸ್ತೀನಿ. ಹೀಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಮಗೆ ಬೇಜಾರು ಅನ್ನೋದಾಗಲ್ಲ. ಸಾಕಷ್ಟು ಪುಸ್ತಕಗಳನ್ನು ಓದ್ತೀನಿ ನಾನು. ಅದರಿಂದ ಒಂದು ವೈಚಾರಿಕವಾಗಿ ಬೌದ್ಧಿಕವಾಗಿ ನಾವು ಬೆಳೀತಾ ಹೋಗ್ತೀವಿ. ಜೊತೆಗೆ ಅದು ನಾನು ಓದ್ತಿರ್ಬೇಕಾದ್ರೆ ನಾನು ತುಂಬ ಗಟ್ಟಿಯಾಗಿ ಜೋರಾಗಿ ಓದ್ತೀನಿ. ನಾನು ಆಂಗ್ಲ ಭಾಷೆಯ ಕಾದಂಬರಿಗಳನ್ನು ಓದ್ತೀನಿ, ಪುಸ್ತಕಗಳನ್ನು ಓದ್ತೀನಿ. ಜೊತೆಗೆ ಕನ್ನಡ ಭಾಷೆಯ ನಾನು ಸಾಕಷ್ಟು ಪುಸ್ತಕಗಳನ್ನು, ಕಾದಂಬರಿಗಳನ್ನು ಓದ್ತೀನಿ. ನಾನು ಗಟ್ಟಿಯಾಗಿ ಓದೋದ್ರಿಂದ ನಮ್ಮ ಭಾಷೆ ಸ್ವಚ್ಛವಾಗಿರುತ್ತೆ, ಶುದ್ಧವಾಗಿರುತ್ತೆ, ಸ್ಪಷ್ಟತೆ ಇರುತ್ತೆ. ಜೊತೆಗೆ ಸಕಾರಾತ್ಮಕ ಚಿಂತನೆ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಈ ಸಕಾರಾತ್ಮಕ ಚಿಂತನೆ ತುಂಬ ಮುಖ್ಯ. ತಮ್ಮಲ್ಲಿ ಆ ಭಗವಂತ ಸಾಕಷ್ಟು ಸಕಾರಾತ್ಮಕ ಚಿಂತನೆಯನ್ನು ಕೊಡಲಿ ಅಂತ ನಾನು ಮನಸಾರೆ ಆಶಿಸ್ತಾ, ತಮ್ಮೆಲ್ಲರಿಗೂ ಆ ಭಗವಂತ ಸಾಕಷ್ಟು ಯಶಸ್ಸನ್ನು ಕೊಡಲಿ. ತಾವೇನೇನು ಕನಸುಗಳನ್ನು ಕಂಡಿದ್ದೀರೋ ಆ ಎಲ್ಲ ಕನಸುಗಳು ಈಡೇರಲಿ ಅಂತ ನಾನು ಮನಸಾರೆ ಆಶಿಸ್ತಾ, ಇವತ್ತು ನನ್ನನ್ನು ಕರೆಸಿದ್ದಕ್ಕೆ ನಾನು ನವರಸ ನಟನ ಅಕಾಡೆಮಿ ಅವರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ. ಆ ಧನ್ಯವಾದಗಳು ನಾವು ನಿಮಗೆ ಹೇಳಬೇಕು ಸರ್, ಫಾರ್ ಮೇಕಿಂಗ್ ಟೈಮ್ ಇಲ್ಲಿ ಬಂದು ನಿಮ್ಮ ಪ್ರೀತಿಯ ಮಾತುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ತಿಳಿಸಿದ್ದಕ್ಕೆ. ನಮ್ಮ ಕಡೆಯಿಂದ ಈ ಪ್ರೀತಿಯ ಗೌರವವನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಅಮೃತ್ ನೋನಿಯಾ ಬಿಸ್ನೆಸ್ ಹೆಡ್ ಅವರಿಗೆ ನಿಮ್ಮ ಪರವಾಗಿ ನಿಮ್ಮ ಕಡೆಯಿಂದ ಒಂದು ಗೌರವದ ಕಾಣಿಕೆಯನ್ನು ನೀಡಬೇಕು ಅಂತ ನಾವು ವಿನಂತಿಸ್ಕೊತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಮೃತ್ ನೋನಿಯಾ ಬಿಸ್ನೆಸ್ ಹೆಡ್ ಆಗಿರುವಂತಹ ಶ್ರೀಮತಿ ಮಂಗಳಾಂಬಿಕೆ ಅವ್ರನ್ನ ವೇದಿಕೆಯ ಮೇಲೆ. ಅಮೃತ್ ನೋನಿ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿದೆ, ಹಾಗಾಗಿ ಥ್ಯಾಂಕ್ ಯು ಹೇಳ್ತಾ, ಮಂಗಳಾಂಬಿಕೆಯವರು ಅಮೃತ್ ನೋನಿ ಕಂಪನಿ ಪರವಾಗಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಇಲ್ಲೇ ಇದ್ರು, ಬಹುಶಃ ಒಂದು ಸೆಕೆಂಡ್ ಆ ಕಡೆ ಹೋಗಿ ಬರ್ತೀನಿ ಅಂತ ಹೋದ್ರೇನೋ ಆಗಲಿ, ತೊಂದರೆ ಇಲ್ಲ. ಪ್ರೀತಿಯ ಅನಿರುದ್ಧ್ ಅವರಿಗೆ ಈ ಪ್ರೀತಿಯ ಗೌರವ ನವರಸ ನಟನ ಅಕಾಡೆಮಿಯ 2 ವರ್ಷದ ಈ ಸಂಭ್ರಮದ ವೇದಿಕೆಯಲ್ಲಿ ಬಿಡು ಮಾಡಿಕೊಂಡು ಬಂದಿದ್ದು ನಮಗೂ ಬಹಳ ಖುಷಿಯಾಗಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಲೈಫ್ ಇನ್ಸ್ಪೈರಿಂಗ್ ಆಗಿದೆ ಸರ್. ಆಲ್ವೇಸ್ ಕಂಟಿನ್ಯೂ ಟು ಇನ್ಸ್ಪೈರ್ ಅಸ್ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ಅನಿರುದ್ಧ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ, ನಮ್ಮ ಜೊತೆಯಲ್ಲಿ ಸದಾ ಹೀಗೆ ಇರಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ, ಈಗ ವೇದಿಕೆ ಮೇಲೆ ಕರೀತಾ ಇರುವಂಥದ್ದು ಬಹಳ ವಿಶೇಷವಾದ ಕಲಾವಿದರು. ಇವರು ಸಕ್ಸಸ್ ಬಂದ ಮೇಲೂ, ಸೂಪರ್ ಹಿಟ್ ಆದಮೇಲೂ ಕೂಡ ಇಷ್ಟು ಹಂಬಲ್ ಆಗಿರ್ಬೋದಾ, ಅರೆ ನಮ್ಮನೆ ಹುಡುಗಿನೇ ಇವರು ಅಂತ ಅನಿಸೋ ಹಾಗೆ ಅಷ್ಟು ವಾರ್ಮ್ತ್ ತೋರಿಸ್ತಾ, ಅಷ್ಟು ಪ್ರೀತಿಯನ್ನ ವಿಶ್ವಾಸವನ್ನ ತೋರಿಸೋರು ಇವರು. ಸದಾ ಸ್ಮೈಲ್ ಮಾಡ್ತಾ ಇರ್ತಾರೆ ಇವರು. ಅದೇ ಅಭಿನಯಕ್ಕೆ ವಿಷಯಕ್ಕೆ ಬಂದಾಗ ಕೋಪ, ಯಾವುದೇ ರೀತಿ ಇಮೋಷನ್ಸ್ ಇದ್ರು ಪರ್ಫೆಕ್ಟ್ 100ಗೆ 100 ಸ್ಕೋರ್ ಮಾಡುವಂಥ ಅಭಿನಯ ಇವ್ರದ್ದು. ಅಷ್ಟೇ ಅಲ್ಲ, ಯಾವಾಗ ನೋಡಿದ್ರು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಆರ್ಗನೈಸ್ಡ್ ಆಗಿರ್ತಾರೆ, ಪರ್ಫೆಕ್ಟ್ ಆಗಿ ಕಾಣಿಸ್ತಾರೆ. ಜೊತೆಗೆ ಆ ಕಪಲ್ ಬಗ್ಗೆ ಹೇಳಿದ್ರು ಅಷ್ಟೇ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇರ್ತಾರೆ. ದ ಮೋಸ್ಟ್ ಬ್ಯೂಟಿಫುಲ್ ಕಪಲ್, ದ ಮೋಸ್ಟ್ ಹಾರ್ಟ್ ವಾರ್ಮಿಂಗ್ ಕಪಲ್ ಅಂತ ನಾನು ಹೇಳಬೇಕು. ಇನ್ನು ಆ ಕಪಲ್ ಅಂದಾಗ ಅವರ ಯಜಮಾನ್ರ ಬಗ್ಗೆ ಹೇಳಬೇಕಲ್ವಾ, ಅವರು ಅಷ್ಟೇ ಮಾಡೆಲ್ ಆಗಿ
ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದಂತಹ ವ್ಯಕ್ತಿತ್ವ ಅವ್ರದ್ದು. ಸಿನಿಮಾಗಳ ಮೂಲಕ ಇಲ್ಲ ನಮಗೆ ಛಲ ಇದ್ದರೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಇಡೀ ಕನ್ನಡಿಗರ ಹೃದಯ ನಾನು ಗೆಲ್ತೀನಿ ಅಂತ ಸವಾರಿ ಮಾಡಿದಂತಹ ಹೀರೋ ಇವರು. ಪ್ಲೀಸ್ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಅನುಪ್ರಭಾಕರ್ ಅವರು ಹಾಗೆ ರಘು ಅವ್ರು ಹೇಳಿದ್ರು ಒಂದೇ ಉಸಿರಲ್ಲಿ ನಮಗೆ ಸಹಾಯಕ್ಕೆ ಒಪ್ಕೊಂಡಂತಹ ಒಂದಷ್ಟು ಜನರಿಗೆ ಸನ್ಮಾನವನ್ನ ಗೌರವವನ್ನು ನೀಡಬೇಕು ಅನಿರುದ್ಧ್ ಸರ್ ಕಡೆಯಿಂದ ಅಂತ. ಸೊ ರಾಮಚಂದ್ರಪ್ಪ ಅವ್ರನ್ನ ಇದೀಗ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ವೇಣುಗೋಪಾಲ್ ರವರು ಹಾಗೂ ನವೀನ್ ಭಾಗ್ಯಶ್ರೀ ಅವರು, ಶ್ರೀಮತಿ ಮಂಗಳಾಂಬಿಕಾ ಅವರು, ಟ್ರ್ಯಾಕ್ಲಿಟ್ ಕಂಪನಿಯ ಸದಸ್ಯರು ನಮ್ಮೊಂದಿಗಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಶ್ರೀ ಸುಬ್ರಹ್ಮಣ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಡಾಕ್ಟರ್ ಪ್ರದೀಪ್ ಅವರು, ಶ್ರೀಮತಿ ಸುರೇಖಾ ಅವರು, ಅಸ್ಲಾಂ ಪಾಷಾ ಅವರು, ಹಾಗೆ ಗುರುದತ್ ಅವರು ಸ್ಪೇಸ್ ಮೀಡಿಯಾದಿಂದ. ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ನವರಸ ನಟನ ಅಕಾಡೆಮಿಗೆ ನಿಮ್ಮ ಸಹಕಾರ ದೊಡ್ಡದು, ನಿಮ್ಮ ಪ್ರೀತಿ ದೊಡ್ಡದು. ಇವತ್ತಿನ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲರೂ ಪ್ರೀತಿಯಿಂದ ನಡೀತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಮತ್ತೊಮ್ಮೆ ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಇವತ್ತು 2 ವರ್ಷದ ಸಂಭ್ರಮ. ಬಹುಶಃ ಎಷ್ಟು ಜನರಿಗೆ ಥ್ಯಾಂಕ್ ಯು ಹೇಳಿದ್ರು ಕಮ್ಮಿ ಆಗುತ್ತೆ. ಯಾಕಂದರೆ ಇವರೆಲ್ಲರೂ ಇದ್ದಾಗಲೇ ಇಂಥದ್ದೊಂದು ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯ ಆಗೋದು, ಇಷ್ಟು ಜನ ಇಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗೋದು, ಕನ್ನಡ ಚಿತ್ರರಂಗಕ್ಕೆ ಒಂದಿಷ್ಟು ಒಳ್ಳೆ ಪ್ರತಿಭೆಗಳು ಬರೋದಕ್ಕೆ ಸಾಧ್ಯ ಆಗೋದು. ಮತ್ತೊಮ್ಮೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಅಜಯ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೂ ಶ್ರೀಮತಿ ಸುರೇಖಾ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅಜಯ್ ಕುಮಾರ್ ಅವರು ಹಾಗೆ ಶ್ರೀಮತಿ ಸುರೇಖಾ ಅವರು. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಅನಿರುದ್ಧ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫಾರ್ ಬೀಯಿಂಗ್ ಸೋ ಪೇಷಂಟ್ ಆ್ಯಂಡ್ ಫಾರ್ ಗ್ರೇಸಿಂಗ್ ದಿ ಒಕೇಶನ್. ಥ್ಯಾಂಕ್ ಯು.